ನಮಸ್ತೆ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಇಂದಿನ ಬೈಬಲ್ ಸ್ಟೋರಿಯಲ್ಲಿ ಅಧ್ಯಾಯ 2 ಆದಿಕಾಂಡ ಅಧ್ಯಾಯ 2ರಲ್ಲಿದ್ದೇವೆ. ನೋಡೋಣ ಅಧ್ಯಾಯ 2ರಲ್ಲಿ ಏನೇನಾಗುತ್ತೆ. ಹೀಗೆ ಆಕಾಶಗಳು, ಭೂಮಿಯು, ಅವುಗಳ ಸಮಸ್ತ ಸಮೂಹವು ಸಂಪೂರ್ಣವಾದವು. 7ನೇ ದಿನದಲ್ಲಿ ದೇವರು ತಾನು ಮಾಡಿದ್ದ ತನ್ನ ಕೆಲಸವನ್ನು ಮುಗಿಸಿದ ಮೇಲೆ 7ನೇ ದಿನದಲ್ಲಿ ತಾನು ಮಾಡಿದ್ದ ಎಲ್ಲ ಕೆಲಸದಿಂದ ವಿಶ್ರಮಿಸಿಕೊಂಡನು. ದೇವರು 7ನೇ ದಿನವನ್ನು ಆಶೀರ್ವದಿಸಿ ಅದನ್ನು ಪವಿತ್ರ ಮಾಡಿದ್ದನು, ಯಾಕೆಂದರೆ ಆ ದಿನದಲ್ಲಿ ತಾನು ಸೃಷ್ಟಿಸಿದ ಮತ್ತು ಮಾಡಿದ ಎಲ್ಲ ಕೆಲಸದಿಂದ ವಿಶ್ರಮಿಸಿಕೊಂಡನು. ಇದೇ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆ. ಯೆಹೋವನು ಭೂಮಿಯನ್ನು ಆಕಾಶಗಳನ್ನು ಉಂಟು ಮಾಡಿದ ದಿನದಲ್ಲಿ ಹೊಲದ ಯಾವುದೇ ಗಿಡವಾದರೂ ಭೂಮಿ ಬೆಳೆದಿರಲಿಲ್ಲ, ಹೊಲದ ಯಾವುದೇ ಪಲ್ಯವಾದರೂ ಇನ್ನೂ ಬೆಳೆದಿರಲಿಲ್ಲ, ಯಾಕೆಂದರೆ ಯೆಹೋವನು ಭೂಮಿಯ ಮೇಲೆ ಮಳೆ ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ನೋಡ್ರಿ ವೀಕ್ಷಕರೇ, ಎಲ್ಲವನ್ನು ಮೊದಲು ಸೃಷ್ಟಿ ಮಾಡಿದ ದೇವರು. ಇದು ಆಮೇಲೆ ವಿವರಣೆಯಲ್ಲಿ ನೋಡೋಣ. ಆದರೆ ಭೂಮಿಯೊಳಗಿಂದ ಮಂಜು ಏರಿ ಬಂದು ನೆಲವನ್ನೆಲ್ಲ ತೋರಿಸುತ್ತಿತ್ತು. ಯೆಹೋವನು ಭೂಮಿಯ ಮೇಲಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಜೀವಾತ್ಮನಾದನು. ಕರ್ತನಾದ ದೇವರು ಏದೇನಿನಲ್ಲಿ ಪೂರ್ವ ದಿಕ್ಕಿಗೆ ತೋಟವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇಟ್ಟನು. ಯೆಹೋವನು ತೋಟಕ್ಕೆ ರಮ್ಯವಾದ ಮತ್ತು ಊಟಕ್ಕೆ ಒಳ್ಳೆಯದಾದ ಎಲ್ಲ ಮರಗಳನ್ನು, ತೋಟದ ಮಧ್ಯದಲ್ಲಿ ಜೀವದ ಮರವನ್ನು, ಒಳ್ಳೆಯದರ ಕೆಟ್ಟದರ ತಿಳುವಳಿಕೆಯ ಮರವನ್ನು ಭೂಮಿಯೊಳಗಿಂದ ಬೆಳೆಸಿದನು. ತೋಟವನ್ನು ತೋರಿಸುವುದಕ್ಕಾಗಿ ನದಿಯ ಏದೇನಿನೊಳಗಿಂದ ಹೊರಟು ಅಲ್ಲಿಂದ ಭಾಗವಾಗಿ 4 ಶಾಖೆಗಳಾದವು. ಮೊದಲನೆಯ ಹೆಸರು ಪೀಕೋನ್, ಅದು ಹವೆಲಿ ದೇಶಗಳನ್ನೆಲ್ಲ ಸುತ್ತುತ್ತಿದ್ದವು. ಅದರಲ್ಲಿ ಬಂಗಾರವಿದೆ, ಆ ದೇಶದ ಬಂಗಾರ ಉತ್ತಮವಾದದ್ದು, ಅದರಲ್ಲಿ ಬದಲೋಕ ಮತ್ತು ರೋಮದಕ ಕಲ್ಲು ಇದೆ. 2ನೆಯ ಹೆಸರು ಗೆಹೋನ್, ಅದು ಕೂಶಿ ದೇಶಗಳನ್ನೆಲ್ಲ ಸುತ್ತುತ್ತಿತ್ತು. 3ನೇ ನದಿಯ ಹೆಸರು ಹುದ್ದೇಕಲ್, ಅದು ಅಶೂರದ ಪೂರ್ವದ ಕಡೆಗೆ ಹರಿಯುವುದು. 4ನೇ ನದಿಯ ಹೆಸರು ಎಫ್ರಟಿಸ್. ಆಗ ಕರ್ತನಾದ ದೇವರು ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೆ, ಕಾಯುವುದಕ್ಕೆ ಅದರಲ್ಲಿ ಇಟ್ಟನು. ದೇವರಾದ ಯೆಹೋವನು ಮನುಷ್ಯನಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ತೋಟದ ಎಲ್ಲಾ ಮರಗಳ ಫಲವನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ತಿಳುವಳಿಕೆಯನ್ನು ಮಾಡುವ ಮರದ ಫಲವನ್ನು ನೀನು ತಿನ್ನಬಾರದು. ಅದನ್ನು ತಿಂದ ದಿನದಲ್ಲಿ ಖಂಡಿತವಾಗಿಯೂ ನೀನು ಸಾಯುವೆ ಎಂದನು. ಕರ್ತನಾದ ದೇವರು ಮನುಷ್ಯನನ್ನು ಒಂಟಿಯಾಗಿರಲು ಒಳ್ಳೆಯದಲ್ಲ, ಅವನಿಗೆ ತಕ್ಕ ಸಹಾಯವನ್ನು ಮಾಡುವ ಅಂದನು. ಇದಲ್ಲದೆ ಯೆಹೋವನು ಆದಾಮಿನ ಎಲ್ಲ ಮೃಗಗಳನ್ನು, ಆಕಾಶದ ಎಲ್ಲ ಪಕ್ಷಿಗಳನ್ನು ಮಣ್ಣಿನಿಂದ ರೂಪಿಸಿ ಅವುಗಳಿಗೆ ಆದಾಮನು ಏನು ಹೆಸರಿಡುವನು ಎಂದು ನೋಡುವುದಕ್ಕೆ ಅವನ ಬಳಿಗೆ ಬರ ಮಾಡಿದನು. ಆದಾಮನು ಕರೆದಿದ್ದೇ ಆ ಜೀವಿಗಳಿಗೆಲ್ಲ ಹೆಸರಾಯಿತು. ಆದಾಮನು ಎಲ್ಲ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಅಡವಿಯ ಎಲ್ಲ ಮೃಗಗಳು ಹೆಸರಿಟ್ಟನು. ಆದರೆ ಆದಾಮನಿಗೆ ತನ್ನ ಸಹಕಾರಿಯಾಗಿ ಸಿಗಲಿಲ್ಲ. ಕರ್ತನಾದ ದೇವರು ಆದಾಮನಿಗೆ ಗಾಢ ನಿದ್ರೆ ಬರಮಾಡಿದ್ದರಿಂದ ಅವನ ನಿದ್ರೆಯೇ ಮಾಡುತ್ತಿದ್ದನು. ಆಗ ಆತನು ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತಕ್ಕೊಂಡು ಅದಕ್ಕೆ ಬದಲಾಗಿ ಮಾಂಸವನ್ನು ಮುಚ್ಚಿದನು. ಕರ್ತನಾದ ದೇವರು ವ್ಯವಸಾಯದಿಂದ ತಕ್ಕೊಂಡು ಪಕ್ಕೆಯ ಎಲುಬನ್ನು ಸರಿಯಾಗಿ ಮಾಡಿ ಅವುಗಳನ್ನು ಅವನ ಬಳಿಗೆ ತಂದನು. ಆಗ ಆದಾಮನು, ಇವಳು ಈಗ ನನ್ನ ಎಲುಬುಗಳ ಎಲುಬು, ನನ್ನ ಮಾಂಸದ ಮಾಂಸವೂ ಆಗಿದ್ದಳು.
ಇವಳು ನರನಿಂದ ತೆಗೆಯಲ್ಪಟ್ಟಿದ್ದರಿಂದ ನಾರಿ ಎಂದು ಕರೆಯಲ್ಪಡುವಳು ಎಂದನು. ಅದುದರಿಂದ ಮನುಷ್ಯನನ್ನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವನು ಒಂದೇ ಶರೀರವಾಗಿರುವುದು. ಇದಲ್ಲದೆ ಆ ಮನುಷ್ಯನು ಅವನ ಹೆಂಡತಿಯ ಇಬ್ಬರು ಬೆತ್ತಲೆಯಾಗಿದ್ದು ನಾಚಿಕೊಳ್ಳಲಿಲ್ಲ. ಸೊ ವೀಕ್ಷಕರೇ, ಇಲ್ಲಿಯವರೆಗೆ ಇವತ್ತು ವಿವರಣೆ ನೋಡೋಣ ಬೈಬಲ್ನ ಸ್ಟೋರಿಯಲ್ಲಿ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ಅಧ್ಯಾಯ 2ರಿಂದ ಸ್ಟಾರ್ಟ್ ಆಗಿದೆ. ಕರ್ತನಾದ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ದಿನದಲ್ಲಿ ಹೊಲದ ಯಾವುದೇ ಗಿಡವಾದರೂ ಬೆಳೆದಿರಲಿಲ್ಲ, ಹೊಲದ ಯಾವುದೇ ಪಲ್ಯವಾದರೂ ಇನ್ನೂ ಬೆಳೆದಿರಲಿಲ್ಲ. ಯಾಕಂದರೆ ಯೆಹೋವನು ಭೂಮಿಯ ಮೇಲೆ ಮಳೆ ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ ಅಂತ. ಓಕೆ. ಆದರೆ ಭೂಮಿಯೊಳಗಿಂದ ಮಂಜು ಏರಿ ಬಂದು ನೆಲವನ್ನೆಲ್ಲ ತೋರಿಸುತ್ತಿತ್ತು. ಸ್ನೇಹಿತರೆ, ಇಲ್ಲಿ ಚೆನ್ನಾಗಿ ವಿಚಾರ ಮಾಡಿ ವೀಕ್ಷಕರೇ, ಭೂಮಿಯೊಳಗಿಂದ ಮಳೆ ಸುರಿಸಿರಲಿಲ್ಲ, ಇದರಿಂದ ಯಾವುದೇ ಮರವಾದರೂ ಪಲ್ಯವಾದರೂ ಬೆಳೆದಿರಲಿಲ್ಲ ಅಂದನು. ಓಕೆ. ಮತ್ತೆ ಮಳೆ ಸುರಿಸಿದ ಮೇಲೆ ಭೂಮಿಯೊಳಗಿಂದ ಮರಗಳು ಕಾಯಿ ಪಲ್ಯಗಳು ಹೇಗೆ ಬೆಳೆಯುತ್ತವೆ? ಭೂಮಿಯೊಳಗೆ ಬೀಜಗಳು ಇಟ್ಟಿದ್ದಾನ ದೇವರು? ಇದರಲ್ಲಿ ಹೇಳಿಲ್ಲ. ಬೀಜಗಳು ಆಲ್ರೆಡಿ ಎಲ್ಲ ಕಡೆ ಭೂಮಿಗಳಲ್ಲಿ ಬೀಜಗಳನ್ನು ಚೆಲ್ಲಿದ್ದಾನ. ನೋಡಿ ವಿಚಾರ ಮಾಡಿ ಚೆನ್ನಾಗಿ. ಸೊ ಭೂಮಿಯೊಳಗಿಂದ ಮಂಜನ್ನು ಏರಿ ಬಂದು ನೆಲವನ್ನೆಲ್ಲ ತೋರಿಸುತ್ತಂತೆ. ಸೊ ವೀಕ್ಷಕರೇ, ಮಂಜಿನಿಂದ ನೆಲವನ್ನೆಲ್ಲ ತೋರಿಸುತ್ತಿದ್ದಾಗ, ಸೊ ಆ ತೋರಿಸಿದ ಏನಂತಾರೆ ಅದು, ಆ ತಂಪಿನಿಂದ ಗಿಡಗಳು, ಮರಗಳು, ಫಲಗಳು, ಆ ಕರ್ಕಿಗಳು, ಹುಲ್ಲುಗಳು ಆಕಸ್ಮಿಕವಾಗಿ ಬೆಳೆಯುತ್ತಾವಲ್ಲ. ವಿಚಾರ ಮಾಡಿ. ಆದರೆ ಭೂಮಿಯೊಳಗಿಂದ ಮಂಜು ಏರಿ ಬಂದು ನೆಲವನ್ನೆಲ್ಲ ತೋರಿಸುತ್ತಿದ್ದ ಕರ್ತನಾದ ಯೆಹೋವನು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಜೀವಾತ್ಮನಾದನು. ಸೊ ವೀಕ್ಷಕರೇ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಂತೆ ಮಣ್ಣಿನಿಂದ, ಆ ಮಣ್ಣಿನ ರೂಪಿಸಿ ಅವನ ಮೂಗಿನೊಳಗೆ ಜೀವಶ್ವಾಸ ಊದಿದಂತೆ. ಸೊ ವೀಕ್ಷಕರೇ, ನಾವು ಈಗ ಉಸಿರು ತಗೊಳ್ತಾ ಇದ್ದೇವೆ, ಉಸಿರು ಬಿಡ್ತಾ ಇದ್ದೇವೆ, ಇದು ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯದ. ಆದರೆ ನಾವು ತೆಗೆದುಕೊಳ್ಳುವುದು ಆಮ್ಲಜನಕ, ಹೌದಾ? ಬಿಡುವುದು, ಹೊರಗೆ ಬಿಡುವುದು ಇಂಗಾಲ ಡೈಆಕ್ಸೈಡ್. ಆಗ ಯೆಹೋವನು ಈ ಮನುಷ್ಯನಿಗೆ ಜೀವಶ್ವಾಸ ಊದಿದಾಗ ಇಂಗಾಲ ಡೈಆಕ್ಸೈಡ್ ಒಳಗೋಗಿರ್ತದಲ್ಲ, ಹೌದಾ ಇಲ್ವಾ? ಇಂಗಾಲ ಡೈಆಕ್ಸೈಡ್ ಒಳಗೋದಾಗ ಮನುಷ್ಯನು ಯಾವ ರೀತಿಯಾಗಿ ಆಮ್ಲಜನಕ ತಗೊಳ್ತಾನೆ? ಇಂಗಾಲ ಡೈಆಕ್ಸೈಡ್ ಬರಬೇಕಲ್ಲ. ಓಕೆನಾ? ಕರ್ತನಾದ ದೇವರು ಏದೇನಲ್ಲಿ ಪೂರ್ವ ದಿಕ್ಕಿಗೆ ತೋಟವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇಟ್ಟನು. ನೋಡ್ರಿ, ತೋಟ ಮಾಡ್ಯಾನ. ಯಾಕಂದ್ರೆ ಆದಮ್ ಬದುಕ ಸಲುವಾಗಿ, ಒಬ್ಬ ಮನುಷ್ಯನ ಸಲುವಾಗಿ ತೋಟ ಮಾಡಲು ಅವಶ್ಯಕತೆ ಇದೆಯಾ? ಚಲೋ ಟೀಕೆ, ತೋಟ ಮಾಡಿದ್ದಾನೆ. ಮುಂದೇನು ಮಾಡ್ತದೆ ನೋಡೋಣ. ಯೆಹೋವನು ತೋಟಕ್ಕೆ ರಮ್ಯವಾದ ಮತ್ತು ಊಟಕ್ಕೆ ಒಳ್ಳೆಯದಾದ ಎಲ್ಲಾ ಮರಗಳನ್ನು, ತೋಟದ ಮಧ್ಯದಲ್ಲಿ ಜೀವದ ಮರವನ್ನು, ಒಳ್ಳೆದರ ಕೆಟ್ಟದರ ತಿಳುವಳಿಕೆಯ ಮರವನ್ನು ಭೂಮಿಯೊಳಗಿಂದ ಬೆಳೆಸಿದನು. ಮತ್ತೆ ಮಳೆನೇ ಸುರಿಸಿಲ್ಲ ಅಂತ ಹೇಳಿದ. ಈಗ ತಾನೇ ಮಳೆಯನ್ನೇ ಸುರಿಸಿಲ್ಲ, ಅದರಿಂದ ಈ ಭೂಮಿ ಮೇಲೆ ಯಾವುದೇ ಮರವಾದರೂ ಪಲ್ಯವಾದರೂ ಬೆಳೆದಿಲ್ಲ ಅಂತ ತಾನೇ ಹೇಳಿದ. ಮತ್ತೆ ಇವಾಗ ತಾನೇ ಹುಡ್ಸಿದಂತೆ. ಹೆಂಗ ಹುಡ್ಸಿದ? ಮತ್ತೆ ಮಳೆನೇ ಸುರಿಸಿರ್ಲಿಲ್ಲ, ಹೆಂಗ್ ಹುಡ್ಸಿದ? ವಿಚಾರ ಮಾಡ್ರಿ ವೀಕ್ಷಕರೇ, ಚೆನ್ನಾಗಿ ವಿಚಾರ ಮಾಡಿ ಓದಿ. ಸೊ ಮುಂದೆ ನೋಡೋಣ. ತೋಟವನ್ನು ತೋರಿಸುವುದಕ್ಕಾಗಿ ನದಿಯ ಏದಿನೊಳಗಿಂದ ಹೊರಟು ಅಲ್ಲಿಂದ ಭಾಗವಾಗಿ 4 ಶಾಖೆಗಳಾದವು. ಮತ್ತೆ ನೋಡ್ರಿ, ಈ ತೋಟವನ್ನು ತೋರಿಸೋಕೆ ನದಿಗಳನ್ನು ಸೃಷ್ಟಿ ಮಾಡಿಬಿಟ್ಟ ದೇವರು. ಯಾಕ? ಒಂದು ಬಾವಿ ಇದ್ರೆ ಆಯ್ತಲ್ಲ, ಒಂದು ಬಾವಿ ಮಾಡಿಬಿಟ್ಟು ಅಂದ್ರೆ ತೋಟವನ್ನು ತೋರಿಸೋಕೆ ಆಗ್ತದೆ, ಹೌದಲ್ಲ? ಮೊದಲನೇ ಹೆಸರು ಪೀಕೋನು ಇದೆ. 4 ಹೆಸರುಗಳು ಹೇಳಿದ್ರೆ ಪೀಕೋನು. ಅಲ್ಲಿ ಬಂಗಾರ ಸಿಗ್ತದಂತ. ಓಕೆ, ಆ ದೇಶದ ಬಂಗಾರದ ಉತ್ತಮವಾದದ್ದು, ಅದರಲ್ಲಿ ಬದಲೂಮಿ ಮತ್ತು ಗೋಮೇದ ಕಲ್ಲು ಸಿಗುತ್ತೆ ಅಂತ. 2ನೇ ಹೆಸರು ಗೆಹೋನ್, ಅದು ಖುಷಿ ದೇಶಗಳಿಂದ ಸುತ್ತುತ್ತಿತ್ತು. ಓಕೆ. 3ನೇದೇ ಹೆಸರು ಹೆದ್ದೇಕಲ್. 4ನೇ ಹೆಸರು ಹೆಪ್ಟೈಟಿಸ್. ಆಗ ದೇವರು ಮನುಷ್ಯನನ್ನು ಕರೆದುಕೊಂಡು ಹೋಗಿ
ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೆ ಕಾಯುವುದಕ್ಕೆ ಅದರಲ್ಲಿ ಇಟ್ಟನು. ನೋಡ್ರಿ ವೀಕ್ಷಕರೇ, ಇಲ್ಲಿ ಏದೇನ್ ತೋಟದಲ್ಲಿ ಇಟ್ಟನಂತ ಮನುಷ್ಯನನ್ನು, ಅದನ್ನು ವ್ಯವಸಾಯ ಮಾಡಲು ಮತ್ತು ಅದನ್ನು ಕಾಯಲು. ಈ ಭೂಮಿ ಮೇಲೆ ಮನುಷ್ಯನೇ ಇಲ್ಲ, ತೋಟದಲ್ಲಿ ಯಾರು ಕಳ್ತನ ಮಾಡ್ಕೊಂಡು ಹೋಗ್ತಾರಂತ ಕಾಯಕ್ಕಿಟ್ಟನಪ್ಪ. ಓಕೆನಾ? ಓಕೆ, ಮುಂದೆ ನೋಡೋಣ. ಯೆಹೋವನು ಮನುಷ್ಯನಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ತೋಟದ ಎಲ್ಲಾ ಮರಗಳ ಫಲಗಳನ್ನು ಅಶಕ್ತವಾಗಿ ತಿನ್ನಬಹುದು, ಎಚ್ಚೆತ್ತವಾಗಿ ತಿನ್ನಬಹುದು ಅಂತ ಹೆಂಗನ ತಿನ್ನಬಹುದು ನೀನು ತೋಟದ ಎಲ್ಲಾ ಮರಗಳನ್ನು ಫಲಗಳನ್ನು. ಆದರೆ ಒಳ್ಳೆಯದರ ಕೆಟ್ಟದ ತಿಳುವಳಿಕೆಯನ್ನು ಉಂಟು ಮಾಡುವ ಮರದ ಫಲವನ್ನು ನೀನು ತಿನ್ನಬಾರದು, ಅದನ್ನು ತಿಂದ ದಿನದಲ್ಲಿ ಖಂಡಿತವಾಗಿ ಸಾಯುವೆ ಎಂದನು. ಅಂದ್ರೆ ದೇವರು ಯೆಹೋವನು ಆದಾಮನಿಗೆ ಒಳ್ಳೆಯದರು ಕೆಟ್ಟದರ ಜ್ಞಾನವನ್ನು ಕೊಡಲು ಇಷ್ಟವಿದ್ದಿಲ್ಲ. ವೀಕ್ಷಕರೇ, ಅರ್ಥ ಆಯ್ತಾ? ಯಾಕೆ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದರ ಜ್ಞಾನವನ್ನು ಕೊಡಲು ಇಷ್ಟವಿರಲಿಲ್ಲ ಯೆಹೋವನಿಗೆ. ಅವನು ಬೆತ್ತಲಾಗೆ ತಿರುಗಬೇಕಂತ ಜೀವನ ಪರ್ಯಂತ. ಓಕೆನಾ? ನೋಡೋಣ. ಇದಲ್ಲದೆ ಯೆಹೋವನು ಆದಾಮಿ ಅಡವಿಯ ಎಲ್ಲಾ ಮೃಗಗಳನ್ನು, ಆಕಾಶದ ಎಲ್ಲಾ ಪಕ್ಷಿಗಳನ್ನು ಮಣ್ಣಿನಿಂದ ರೂಪಿಸಿ ಅವುಗಳಿಗೆ ಆದಾಮನು ಏನು ಹೆಸರಿಡುವುದಕ್ಕೆ ಎಂದು ನೋಡುವುದಕ್ಕೆ ಅವನ ಬಳಿಗೆ ಬರ ಮಾಡಿದನು. ಆದಾಮನು ಕರೆದಿದ್ದೇ ಆ ಜೀವಿಗಳಿಗೆಲ್ಲ ಹೆಸರಾಯ್ತಂತ. ನೋಡ್ರಿ, ವಿಚಾರ ಮಾಡ್ರಿ ವೀಕ್ಷಕರೇ. ಈಗ ಈ ಬೈಬಲ್ ದೇವರು ಯೆಹೋವ ಈ ಗ್ರಂಥವನ್ನು ಮೊಟ್ಟ ಮೊದಲ ಬಾರಿಗೆ ಬರೆಸಿದ್ದು ಯಾವ ಭಾಷೆಯಲ್ಲಿ ನಿಮಗೆ ಗೊತ್ತಾ? ಮೊಟ್ಟ ಮೊದಲ ಬಾರಿಗೆ ಬರೆಸಿದ್ದು ಹಿಬ್ರು ಭಾಷೆಯಲ್ಲಿ. ಅಂದರೆ ದೇವರಿಗೆ ಹಿಬ್ರು ಭಾಷೆ ಒಂದೇ ಬರುತ್ತದೆ, ಹೌದಾ? ಹಾಗೆ ಆದಾಮನಿಗೂ ಹಿಬ್ರು ಭಾಷೆ ಒಂದೇ ಬರುತ್ತದೆ. ಆದಾಮನಿಗೆ ಭಾಷೆ ಕಲಿಸಿದ್ದು ಯಾರು? ಯಾವ ಭಾಷೆ ಮಾತಾಡ್ತಾ ಇದ್ದ ಆದಾಮನು? ವಿಚಾರ ಮಾಡ್ರಿ. ಒಂದು ವೇಳೆ ಎಕ್ಸಾಂಪಲ್, ಯಾಕಂದ್ರೆ ಈ ಗ್ರಂಥ ಮೊಟ್ಟ ಮೊದಲ ಬಾರಿಗೆ ಹಿಬ್ರು ಭಾಷೆಯಲ್ಲಿ ಬಂದಿದೆ, ಆದ್ದರಿಂದ ನಾವು ಮೊಟ್ಟ ಮೊದಲು ಆದಾಮನು ಹಿಬ್ರು ಭಾಷೆ ಮಾತಾಡಿದೆ ಅಂತ ತಿಳಿದುಕೊಳ್ಳೋಣ. ಸೊ ಹಿಬ್ರು ಭಾಷೆಯಲ್ಲಿ ಎಲ್ಲ ಆಕಾಶದ ಪಕ್ಷಿಗಳಿಗೂ, ಮೃಗಗಳಿಗೂ, ಜೀವ ಜಂತುಗಳಿಗೂ ಆದಾಮನ ಹೆಸರಿಟ್ಟನು. ಏನ್ ಹೆಸರಿಟ್ಟು ಅದೇ ಆಯ್ತು ಅಂತ ಹೇಳ್ತಾ ಇದ್ದಾನೆ. ಸೊ ವೀಕ್ಷಕರೇ, ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುವುದೇನೆಂದ್ರೆ, ಹಿಬ್ರುವಲ್ಲಿ ಎಲ್ಲ ಮೃಗಗಳಿಗೂ ಜೀವಗಳಿಗೂ ಒಂದು ಹೆಸರಿಡ್ತಾನೆ ಆದಾಮನ. ಅಷ್ಟೇ ಆಗ್ಲಿ, ಇಡೀ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿವೆ ವಿಚಾರ ಮಾಡಿ, ಎಷ್ಟು ಭಾಷೆಗಳಿವೆ. ಸೊ ಎಲ್ಲಾ ಭಾಷೆಗಳಲ್ಲಿ ಅದನ್ನು ನಾವು ಕರಿತಾ ಇದ್ದೇವೆ. ಸೊ ಎಲ್ಲಾ ಭಾಷೆಗಳಲ್ಲಿ ಹೆಸರು ಯಾರಿಟ್ರು? ಆದಾಮ ಇಡೋಕೆ ಸಾಧ್ಯ ಇಲ್ಲಲ್ಲ. ಆದಾಮನಿಗೆ ಎಲ್ಲಾ ಭಾಷೆಗಳು ಬರೋದಿಲ್ಲಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ನಮಗೆ ಬರೋದಿಲ್ಲ. ಭಾರತದಲ್ಲಿ ಇರ್ತಕ್ಕಂಥ ಈ ಎಲ್ಲಾ ರಾಜ್ಯಗಳಲ್ಲಿ ಒಂದೊಂದು ಭಾಷೆ ಇದೆ. ಗುಜರಾತಿ, ಮರಾಠಿ, ಬಂಗಾಲಿ, ಕರ್ನಾಟಕ ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ವಿಚಾರ ಮಾಡಿ, ಇವೆಲ್ಲ ಹೆಸರುಗಳನ್ನು ಯಾರಿಟ್ರು? ಅಂದ್ರೆ ಇದು ಸುಳ್ಳು. ಇವನು ಒಬ್ಬ ಕಲ್ಪಿತ ಪಾತ್ರವನ್ನು ಬರೆದು ಅವನ ಇಟ್ಟಿದ್ದ ಹೆಸರಾಯ್ತು ಅಂತ ಹೇಳ್ತಾನೆ. ಇಬ್ರು ಭಾಷೆಯಲ್ಲಿ ಕರೆದಿದ್ದು, ಬೇರೆ ಭಾಷೆಯಲ್ಲಿ ಕರೆದಿಲ್ಲಲ್ಲ. ಮತ್ತೆ ಬೇರೆ ಭಾಷೆಯಲ್ಲಿ ಹೆಸರಿಟ್ಟವ್ರು ಯಾರು? ವಿಚಾರ ಮಾಡಿ. ಮುಂದೆ ನೋಡೋಣ. ಆದಾಮನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಅಡವಿಯ ಎಲ್ಲಾ ಮೃಗಗಳು ಹೆಸರಿಟ್ಟನು. ಆದರೆ ಆದಾಮನಿಗೆ ತಕ್ಕ ಸಹಕಾರಿ ಸಿಗಲಿಲ್ಲ. ಅಂದ್ರೆ ಆದಾಮ ಸಹಕಾರಿ ಬೇಕು, ಒಬ್ರು ಹೆಲ್ಪರ್ ಬೇಕು. ಎಲ್ಲ ಮೃಗಗಳು, ಪಕ್ಷಿಗಳು, ಜೀವ ಜಂತುಗಳು ಬಂದ್ರು ಅವನಿಗೆ ಎಲ್ಲರಿಗೂ ಹೆಸರಿಟ್ಟ ಅಂತ. ಬಟ್ ಅವನಿಗೆ ಸಹಕಾರಿಯಾಗಿ ಯಾರು ಸಿಗಲಿಲ್ಲ ಅಂತ. ಮತ್ತೆ ಮುಂದೇನು ಮಾಡ್ತಾ ಇದ್ದಾನೆ ಯೆಹೋವ ನೋಡೋಣ. ಯೆಹೋವನು ಆದಾಮನಿಗೆ ಗಾಢ ನಿದ್ರೆ ಬರಮಾಡಿದ್ದರಿಂದ ಅವನು ನಿದ್ರೆ ಮಾಡ್ತಿದ್ದನು. ಆಗ ಅವನು ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಕ್ಕೊಂಡು ಅದಕ್ಕೆ ಬದಲಾಗಿ ಮಾಂಸವನ್ನು ಮುಚ್ಚಿಟ್ಟನು. ಯೆಹೋವನು ದೇವರು ಮನುಷ್ಯನಿಂದ ತಕ್ಕೊಂಡು ಪಕ್ಕೆಯ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಅವನು ಅವಳ ಬಳಿಗೆ ತಂದನು, ಅವಳನ್ನು ಅವನ ಬಳಿಗೆ ತಂದನು. ನೋಡ್ರಿ, ವಿಚಾರ ಮಾಡ್ರಿ ವೀಕ್ಷಕರೇ. ಇಲ್ಲಿ ಏನ್ ಮಾಡ್ತಾನೆ? ಆದಾಮನಿಗೆ ಸಹಕಾರ ಸಿಗಲಿಲ್ಲ ಅಂತ ತಿಳಿದುಕೊಂಡು ಅವನನ್ನು ಗಾಢ ನಿದ್ರೆಯಲ್ಲಿ ಮನುಷ್ಯ ಓಡ್ತಾನೆ. ಗಾಢ ನಿದ್ರೆಯಲ್ಲಿ ಮಲಗಿಸಿದ ನಂತರ ಅವನ ಪಕ್ಕ ಎಲುಬೆಂದು ಎಲುಬು ತಗೊಂಡು ಆ ಎಲುಬಿಗೆ ಮಾಂಸವನ್ನು ತುಂಬಿ ಒಬ್ಬ ಸ್ತ್ರೀಯನ್ನಾಗಿ ಮಾಡ್ತಾನೆ. ಆಗ ಆದಾಮನು, ಇವಳು ಈಗ ನನ್ನ ಎಲುಬುಗಳ ಎಲುಬು, ನನ್ನ ಮಾಂಸದ ಮಾಂಸವೂ ಆಗಿದ್ದಾಳೆ. ಇವಳು ನರನಿಂದ ತೆಗೆಯಲ್ಪಟ್ಟಿದ್ದರಿಂದ ನಾರಿ ಎಂದು ಕರೆಯಲ್ಪಡುವಳು ಅಂದನು. ವಿಚಾರ ಮಾಡ್ರಿ ವೀಕ್ಷಕರೇ, ಇದು ಎಷ್ಟು ಮೋಸ ನೋಡ್ರಿ. ಆದಾಮನ್ನು ಯೆಹೋವನು ಗಾಢ ನಿದ್ರೆಯಲ್ಲಿ ಮಲಗಿಸ್ಬಿಟ್ಟ. ಗಾಢ ನಿದ್ರೆಯಲ್ಲಿ ಮಲಗಿಸಿ ಅವನಿಂದ ಪಕ್ಕ ಎಲುಬು ತಗೊಂಡ. ಬಟ್ ಆದಾಮನಿಗೆ ಗೊತ್ತಿಲ್ಲ. ಗಾಢ ನಿದ್ರೆಯಲ್ಲಿ ಇದ್ದಾಗ ಅವನ ಎಲುಬು ತಗೊಂಡಾಗ ಆದಾಮನಿಗೆ ಎಲ್ಲಿಂದ ಗೊತ್ತಾಯ್ತು ಅವನ ಎಲುಬು ತಗೊಂಡು ಮಾಂಸ ತುಂಬಿ ಮಾಡಿದ್ದೇನೆ ಅಂತೇಳಿ? ವಿಚಾರ ಮಾಡಿ. ಅವನು ಹೇಳ್ತಂತ ಆದಾಮ,
ಈಗ ನನ್ನ ಎಲುಬುಗಳಲ್ಲಿ ಎಲುಬು, ನನ್ನ ಮಾಂಸದಲ್ಲಿ ಮಾಂಸವೂ ಆಗಿದ್ದಾಳೆ ಅಂತ. ಬಟ್ ಆದಮ್ನಿಗೆ ಗೊತ್ತಾಯ್ತಂಗೆ ಅವನು ಗಾರ್ಡನ್ ಇದ್ರಲ್ಲಿ ಮಲಸ್ಕಿಸಲ್ಲ, ನೀ ಎಲುಬು ತಗೊಂಡಿದ್ದು ದೇವ, ಎಲುಬು ಪಕ್ಕ ಎಲುಬು ತಗೊಂಡಿದ್ದು ಅವ್ನು ಮಾಂಸದ, ಅವನು ಮಾಂಸದಿಂದ ಮಾಡಿದ್ರೆ ಅಂತ ಹೆಂಗ್ ಗೊತ್ತಾಯ್ತು ಅವನಿಗೆ. ಓಕೆನಾ, ಎಷ್ಟು ಕಾಮಿಡಿ ಇದೆ ಇದು. ನೋಡೋಣ ಮತ್ತೆ ಮುಂದೆ. ಆದಾಮನಿಂದ ಮನುಷ್ಯನನ್ನು ತನ್ನ ತಂದೆ ತಾಯಿಗಳ ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವನು ಒಂದೇ ಶರೀರವಾಗಿರುವುದು. ಓಹೋ, ಓಕೆ. ನೋಡಿ, ವಿಚಾರ ಮಾಡಿ, ಮನುಷ್ಯನ ತಂದೆ ತಾಯಿಗಳನ್ನು ಬಿಟ್ಟು ಹೋಗ್ದಂತ ಹೇಳ್ತಾನ. ನಮ್ಮ ಭಾರತದಲ್ಲಿ ಇದು ಸಾಧ್ಯನಾ? ತಂದೆ ತಾಯಿಗಳನ್ನು ದೇವರೊಂದು ನಾವು ಪೂಜೆ ಮಾಡ್ತೀವಿ, ನಮ್ಮಲ್ಲಿ ಇಟ್ಕೊಳ್ತೀವಿ. ಮದುವೆ ಆದ್ರೂ ಸಂಗಾತಿ ಹೆಂಡತಿ ಬಂದ್ರು ನಮ್ಮಲ್ಲಿ ಇಟ್ಕೊಳ್ತೀವಿ, ಹೌದಾ ಇಲ್ವಾ? ಇದು ಫೇಕು. ಇದಲ್ಲದೆ ಆ ಮನುಷ್ಯನು ಅವನ ಹೆಂಡತಿಯ ಇಬ್ಬರು ಬೆತ್ತಲೆಯಾಗಿ ಇದ್ದರು, ಆದ್ರೆ ನಾಚಿಕೊಳ್ಳಲಿಲ್ಲ. ನೋಡ್ರಿ, ಆದಾಮನನ್ನು ಅವ್ವನನ್ನು ಹೆಣ್ಣನ್ನು ಬೆತ್ತಲಾಗಿ ಇಟ್ಬಿಟ್ಟ ದೇವ್ರು. ಅವ್ರಿಗೆ ಬಟ್ಟೆ ಕೊಳ್ಳಿಲ್ಲ, ಏನು ಕೊಳ್ಳಿಲ್ಲ. ಅವ್ರು ಬೆತ್ತಲಾಗಿದ್ರು ನಾಚಿಕೊಳ್ಳಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಅರಿವೇ ಇಲ್ಲ, ಜ್ಞಾನನೇ ಇಲ್ಲ, ಒಳ್ಳೇದ ಕೆಟ್ಟದ್ರ ಜ್ಞಾನನೇ ಇಲ್ಲ. ಆ ಜ್ಞಾನ ಕೊಡಬಾರ್ದಂತೇಳಿ ಯೆಹೋವನ ಉದ್ದೇಶ. ಅವರನ್ನು ಬೆತ್ತಲೆಯಾಗಿ ನೋಡುವುದೇ ಯೆಹೋವನ ಉದ್ದೇಶ. ಅವ್ರು ಬೆತ್ತಲೆಯಾಗಿ ಸೆಕ್ಸ್ ಮಾಡುವುದು, ನೋಡುವುದು, ಫಿಲಿಂ ಪರ್ನ ಫಿಲಿಂ ಇರ್ತಾವ, ಸೆಕ್ಸ್ ಫಿಲಿಂ, ಅಡಲ್ಟ್ ಫಿಲ್ಮ್ ಇರ್ತಾವಲ್ಲ, ಆ ಥರ ಸಿನಿಮಾ ನೋಡಲು ಇಷ್ಟ ಆಗಿತ್ತು ಯೆಹೋವನಿಗೆ. ಆದ್ದರಿಂದ ಅವರಿಗೆ ಒಳ್ಳೆದ್ರ ಕೆಟ್ಟ ಜ್ಞಾನನೂ ಕೊಡಲಿಲ್ಲ, ಮತ್ತೆ ಬಟ್ಟೆಯನ್ನು ಕೊಡಲಿಲ್ಲ ಉಟ್ಕೊಂಬಾಕಿ. ಬೆತ್ತಲೆಯಾಗಿ ಓಡಾಡಿಸಿದ್ದ ಏದೇನೇನು ತೋಟದಲ್ಲಿ. ಅರ್ಥ ಆಯ್ತಾ ವೀಕ್ಷಕರೇ? ಇದು ಬೈಬಲ್ನ ಮರ್ಮ. ನೋಡ್ರಿ, ಈ ಬೈಬಲ್ ಅನ್ನು ನಮ್ಮ ದೇಶಕ್ಕೆ ತಂದು ಈ ನನ್ನ ಬ್ರಿಟಿಷ್ ಸಂತಾನಗಳು ನಮ್ಮನ್ನು ಮತಾಂತರ ಮಾಡಿ ನಮ್ಮ ದೇಶಕ್ಕೆ ಶತ್ರುಗಳು ಮಾಡ್ತಾರೆ, ಹಾಗೂ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ನಮ್ಮ ಧರ್ಮಕ್ಕೆ ಶತ್ರುಗಳನ್ನು ಮಾಡ್ತಾರೆ. ವಿಚಾರ ಮಾಡಿ, ಇದನ್ನು ನಮ್ಮ ಭಾರತ ದೇಶದಿಂದ ಓಡಿಸಬೇಕಾಗಿದೆ. ಸೊ ಬ್ರಿಟಿಷರನ್ನು ಓಡಿಸಿದ್ದೇವೆ, ಆದರೆ ಅವನು ಬಿಟ್ಟು ಹೋದಂತ ಬ್ರಿಟಿಷರ ಸಂತಾನ, ಬ್ರಿಟಿಷರು ನಮ್ಮ ದೇಶದಲ್ಲಿದ್ದಾಗ ಅವ್ರಿಗೆ ಹುಟ್ಟಿರ್ತಕ್ಕಂಥ ಪಾಸ್ಟರ್ಗಳು, ಈ ಪಾಸ್ಟರ್ಗಳು ಈ ಬೈಬಲ್ ಇನ್ನು ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ. ಸೊ ಈ ಪಾಸ್ಟರ್ಗಳನ್ನು ಮತ್ತು ಬೈಬಲನ್ನು ನಮ್ಮ ದೇಶದಿಂದ ಓಡಿಸಬೇಕಾಗಿದೆ. ಸೊ ಎಲ್ಲರೂ ಸಂಘಟಿತರಾಗಿ ವಿಚಾರ ಮಾಡಿ, ಬೈಬಲ್ ನಮ್ಮ ದೇಶಕ್ಕೆ ಎಷ್ಟು ಡೇಂಜರ್ ಎಂಬುದು. ಯಾಕಂದರೆ ಇದೊಂದು ಅಡಲ್ಟ್ ಪುಸ್ತಕ. ಅಮೆರಿಕ ದೇಶ, ಕ್ರೈಸ್ತವ ದೇಶವಾದಂಥ ಅಮೆರಿಕ ದೇಶದಲ್ಲಿ ಈ ಬೈಬಲ್ ಅನ್ನು ಬ್ಯಾನ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆಯಾ? ಅಮೆರಿಕದಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ರೆ ಕೋರ್ಟ್ನಲ್ಲಿ. ಯಾಕಂದ್ರೆ ಇದೊಂದು ಸೆಕ್ಸ್ ಪುಸ್ತಕ, ಇದು ಹುಡುಗರು ಓದೋದ್ರಿಂದ ಹುಡುಗರು ಕೆಟ್ಟೋಗಿ ಬರ್ತಾರೆ, ಇದನ್ನು ಬ್ಯಾನ್ ಮಾಡ್ಬೇಕಂತೇಳಿ ಬ್ಯಾನ್ ಮಾಡಿಸಿದ್ದಾರೆ. ವೀಕ್ಷಕರೇ, ವಿಚಾರ ಮಾಡಿ. ನಮ್ಮ ಸಂಸ್ಕೃತಿ, ಭಾರತ ದೇಶದ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾದಂದ್ರೆ, ನಮ್ಮ ಸಂಸ್ಕೃತಿಗೆ ಸರಿಸಾಟವಾದ ಸಂಸ್ಕೃತಿ ಯಾವುದೂ ಇಲ್ಲ, ಯಾವ ಮತಗ್ರಂಥನೂ ಇಲ್ಲ. ಸೊ ವೀಕ್ಷಕರೇ, ಎಲ್ಲರೂ ಸಂಘಟಿತರಾಗಿ ಎಲ್ಲೇ ಪಾಸ್ಟರ್ ಕಂಡ್ರು ಅವರನ್ನು ಚಪ್ಪಲಿ ತಂದು ಹೊಡೆದು ಓಡಿಸಿಬಿಡಿ. ಓಕೆನಾ? ಸೊ ಮುಂದೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್, ಕನ್ನಡ ಬೈಬಲ್ ಸ್ಟೋರಿ ಮತ್ತು ಅದರ ವಿವರಣೆ. ನಾನು ನಿಮ್ಮ ವೆಂಕಟ್. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.